ರೋಡ್ನ್ಯಾಗ ಸೊಮ್ಮ ಬಡಬಡಿಸ್ಕೊಂತ ಏನೋ ಒಂದು ಮಾತಾಡ್ಕೊಂತ ಹೊಂಟ ಅಂದ್ರೆ ಏನಂತಾರ ಅವನಿಗೆ? ಹೇಳೋದು ಬೇಕಾಗಿಲ್ಲ. ನಾವೆಲ್ಲರೂ ಕೂಡ ನೋಡ್ರಿ ಬಹಳ ಅದ್ಭುತವಾಗಿರುವಂಥ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ಬಂದ್ವಿ. ವಚನ ಸಂಸ್ಕೃತಿ ಅನ್ನೋದು, ವಚನ ಸಂಸ್ಕಾರ ಅನ್ನೋದು ನಮ್ಮ ಶರಣರು ಈ ನಾಡಿಗೆ ಹಾಕಿಕೊಟ್ಟಿರುವಂಥ ಬಹಳ ದೊಡ್ಡದಾಗಿರುವಂಥ ಮಾರ್ಗ ಅನ್ನುವಂಥ ವಿಚಾರವನ್ನು ಕೇಳಿದ್ವಿ. ಶರಣ ಸಂಸ್ಕೃತಿ, ವಚನ ಸಂಸ್ಕೃತಿ, ನಾವೆಲ್ಲ ನಮ್ಮ ಮಕ್ಕಳನ್ನು ಕರೆದುಕೊಂಡು ಎಲ್ಲಿ ಹೊಂಟಿದ್ವಿ ಅಂದ್ರೆ ಒಂದಿಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಎಡೆ ಮಾಡಿ ಹೊಂಟಿದ್ವಿ ನಾವು. ಅವರ ಉಡುಪು ತೊಡುಪುಗಳನ್ನು ಉಟ್ಕೊಳ್ಳಾಕತ್ತೀವಿ, ಅವರ ಸಂಸ್ಕೃತಿಗಳನ್ನು ನಾವು ಆಚರಣೆ ಮಾಡಾಕತ್ತೀವಿ. ಸಾವಿರ ಸಾವಿರ ವರ್ಷಗಳು, 100 ವರ್ಷಗಳು ಕಳೆದು ಹೋದರೂ ಕೂಡ ಅವರು ನಮ್ಮನ್ನು ಬಿಟ್ಟು ಹೋಗಿರಬಹುದು, ಅವರ ಸಂಸ್ಕೃತಿಯನ್ನು ನಾವು ಅಂಟಿಕೊಂಡು ಅದೀವೇನು, ಅವರ ಸಂಸ್ಕಾರಗಳನ್ನು ನಾವಿನ್ನೂ ಕೂಡ ಅಂಟಿಕೊಂಡು ಅದೀವಿ. ನೋಡ್ರಿ, ಮಕ್ಕಳಿಗೆ ಕಲಿಸ್ರಿ, ಮಕ್ಕಳಿಗೆ ಹೇಳಿಕೊಡ್ರಿ. ನೀನು ವಚನ ಸಂಸ್ಕೃತಿ ಒಳಗೆ ನಡಿಪಾ. ವಚನ ಸಂಸ್ಕೃತಿ ಅಂದ್ರೆ ಬೇರೆ ಏನೂ ಅಲ್ರಿವಾ, ನಿಮ್ಮನ್ನು ನೀವು ಅರಿತುಕೊಳ್ಳುವುದು, ನಿಮ್ಮನ್ನು ನೀವು ತಿಳಿದುಕೊಳ್ಳೋದು, ನಿಮ್ಮನ್ನು ನೀವು ಅನುಸರಿಸಿಕೊಂಡು ಹೋಗೋದು ವಚನ ಸಂಸ್ಕೃತಿ. ನೋಡ್ರಿ ಎಷ್ಟು ಅದ್ಭುತ ಆಯಿತು ಅಂದ್ರೆ, ನಾವೆಲ್ಲ ನಿಮಗೆ ಬಹಳ ತಿಳಿಯುವಂಗೆ ಹೇಳಬೇಕು ಅಂದ್ರೆ, ನೀವೆಲ್ಲ ಮನೆ ಒಳಗೆ ಕೇಕ್ ಕಟ್ ಮಾಡ್ತೀರಿ. ಹುಟ್ಟಿರುವಂಥ ಮಗು 1 ವರ್ಷ ಪಾದವನ್ನು ಹೆಜ್ಜೆಯನ್ನು ಇಟ್ಟ ಅಂದ್ರೆ ಒಂದು kg ಕೇಕ್ ತಂದ ಬಿಟ್ಟಿರ್ತೀರಿ. ಆ ಕೇಕ್ ತಂದು ಅದಕ್ಕೊಂದು ಮ್ಯಾಲೆ ಒಂದು ಮೇಣದ ಬತ್ತಿ ಹಚ್ಚಿ, ಅದಕ್ಕೊಂದು ಮ್ಯಾಲೆ ದೀಪದಿಂದ ಹಚ್ಚಿ, ಅದನ್ನು ಏನು ಮಾಡ್ತೀರಿ? ಓದಾಕೆ ಹೇಳ್ತೀರಿ ಅವನಿಗೆ. ನಮ್ಮ ಸಂಸ್ಕೃತಿ ಏನು ಅಂದ್ರೆ, ನಮ್ಮ ಶರಣರು ಏನು ಹೇಳಿಕೊಟ್ರು ಅಂದ್ರೆ, ದೀಪವನ್ನು ಬೆಳಗಿಸೋದು ಹೇಳಿಕೊಟ್ರು ಹೊರತಾಗಿ, ಹಚ್ಚೋದು ಹೇಳಿಕೊಟ್ರು ಹೊರತಾಗಿ ಆರಿಸೋದು ಹೇಳಿಕೊಡ್ಲಿಲ್ಲ. ಆ ಕೇಕನ್ನ, ದೀಪವನ್ನ, ಆ ಮೇಣದ ಬತ್ತಿಯನ್ನು ಊದು 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 ಅಂತ ಹೇಳಿ ಅವನ ಕಡೆ ಊದಿಸಿ ಸಣ್ಣವರಿದ್ದಾಗ ಆ ಪರಂಪರೆಯನ್ನು ಅವನಿಗೆ ಹಾಕಿ ಕೊಟ್ಬಿಡ್ತೀವಿ ನಾವು. ಆ ಸಂಸ್ಕಾರವನ್ನು ಕಲಿಸಿಬಿಡ್ತೀವಿ. ನಾನು ಕೇಕ್ ಕಟ್ ಮಾಡೋದು ಬೇಡನಾಗತ್ತಿಲ್ರಿ, ಕೇಕ್ ಕಟ್ ಮಾಡೋದು ಬೇಡನಾಗತ್ತಿಲ್ಲ. ನೀವೇನು ಅದ್ರೊಳಗೆ ಒಂದಿಷ್ಟು ಏನು ನಡ್ಕೊಂಡು ಹೊಂಟಿರಲ್ಲ, ಅದು ತಪ್ಪು. ನೋಡ್ರಿ, ಅವನ ಕೈ ಒಳಗೆ ಇನ್ನೂ ಸಣ್ಣವಿರ್ತಾನವ, ಅವನ ಕೈ ಒಳಗೆ ಒಂದು ಚಾಕು ಕೊಡ್ತೀರಿ, ನೀವು ಕೊಡ್ತೀರಲ್ರಿ? ಚಾಕು ಕೊಟ್ಟು ಕಟ್ ಮಾಡಿ ಅಂತೀರಿ. ಸಣ್ಣವಿದ್ದಾಗ ಏನೂ ತಿಳಿಲಾರ್ದ ವಯಸ್ಸಿನೊಳಗೆ ಚಾಕು ಕೊಡ್ತೀರಿ. ಕೊಡುವುದು ತಪ್ಪಲ್ಲ. ನೋಡ್ರಿ, ನಮ್ಮ ಮಕ್ಕಳಿಗೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಡಾಕತ್ತಿಲ್ಲ ನಾವು. ಅವುಗಳಿಗೆ ಒಂದಿಷ್ಟು ಅವ್ವ ಅನ್ನೋದು ಗೊತ್ತಿಲ್ಲ, ಅಪ್ಪ ಅನ್ನೋದು ಗೊತ್ತಿಲ್ಲ. ಪಾಶ್ಚಾತ್ಯ ಸಂಸ್ಕೃತಿಗೆ ಎಡೆ ಮಾಡಿ ಹೊಂಟಾವ ನಮ್ಮ ಮಕ್ಕಳು. ಒಂದಿಷ್ಟು ವಿದೇಶಿ ಸಂಸ್ಕೃತಿ ಒಳಗ ಅಣಿಯಾಗಕತ್ತಾವು ನಮ್ಮ ಮಕ್ಕಳು. ನಿನ್ನೆ ದಾನ ಧರ್ಮ ದಾಸೋಹಗಳ ಬಗ್ಗೆ ತಿಳ್ಕೊಂಡು ಬಂದ್ವಿ. ದಾಸೋಹವನ್ನು ಹೆಂಗೆ ಮಾಡಬೇಕು, ನಮ್ಮ ಶರಣರು ಹೆಂಗೆ ಮಾಡಿದರು, ಬಸವಾದಿ ಶರಣರು ಹೆಂಗೆ ಮಾಡಿದರು, 770 ಅಮರ ಗಣಗಳು ದಾಸೋಹವನ್ನು ಹೆಂಗೆ ಮಾಡಿದರು. ನಾವು ಮಾಡುವಂಥ ಕೆಲಸ ಹೆಂಗೈತೆ, ಕರ್ತವ್ಯ ಹೆಂಗೈತೆ, ಕಾಯಕ ಹೆಂಗೈತೆ, ಅವರು ಮಾಡುವಂಥ ಕಾಯಕ ಹೆಂಗಿತ್ತು. ಅವರು ಮಾಡುವಂಥದ್ದು ನೋಡ್ರಿ, ಸತ್ಯ ಶುದ್ಧವಾಗಿರುವಂಥ ಕಾಯಕವನ್ನು ಮಾಡಿ ದಾಸೋಹ ಮಾಡ್ತಿದ್ರು. ನಮಗೂ ಕಾಯಕ ಅಂತ ಅನಿಸ್ಕೊಳ್ಳೋದಿಲ್ಲ, ಸಾಧ್ಯನೇ ಇಲ್ಲವು. ನಮಗೆ ಸರಿಯಾಗಿ ಕೆಲಸನ ಮಾಡಕ್ಕೆ ಬರಂಗಿಲ್ಲ, ಕಾಯಕ ಅಂತ ಹೆಂಗೆ ಕರೆಯೋದು. ನಮ್ಮ ಶರಣರು ವಚನ ಅಂತ ಕರೆದ್ರು, ನಮಗೆ ಸರಿಯಾಗಿ ಮಾತಾಡಕ್ಕೆ ಬರಂಗಿಲ್ಲ. ನಮಗೆಲ್ಲಿ ವಚನ ಅನುಸರಿಸ್ಕೊಳ್ಬೇಕು, ನಾವೆಲ್ಲಿ ವಚನವನ್ನು ಪಾಲನೆ ಮಾಡಬೇಕು. ಕೊಟ್ಟ ಮಾತಿನಂಗ ನಿಲ್ಲೋರು ನಾವಲ್ಲ. ಬರೇ ಮಾತಾಡಬೇಡಪ್ಪ, ವಚನ ಕೊಡು. ವಚನಕ್ಕೆ ಎಷ್ಟು ದೊಡ್ಡ ಕಿಮ್ಮತ್ತು ಇಟ್ಟರಲ್ರಿ, ಎಷ್ಟು ದೊಡ್ಡ ಕಿಮ್ಮತ್ತನ್ನು ಕಟ್ಟಿಕೊಟ್ರಲ್ಲ ನಮ್ಮ ಶರಣರು.
ನೋಡ್ರಿ, ಒಬ್ಬ ಭಕ್ತನಿಗೆ ದಾಸೋಹ ಮಾಡುವಂತ, ದಾನ ಧರ್ಮಗಳನ್ನ ಮಾಡುವಂತ ಸಂದರ್ಭದೊಳಗ ಆತನೊಳಗೆ ಅಹಮ್ಮಕ್ಕೆ ಇರಬಾರದು ಅಂತ ಹೇಳ್ತಾರೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದ್ದು ನೀಡಿದ್ದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಿನ್ನೊಳಗ ಮಾಡಿದೆ ನೀಡಿದೆ ಅನ್ನುವಂಥ ಭಾವ ನಿನ್ನೊಳಗೆ ಇರಲಿಲ್ಲ ಅಂದ್ರೆ ಪರಮಾತ್ಮ ಬೇಡಿದ್ದನ್ನು ನಿಮಗೆ ಕೊಡ್ತಾನ ಅಂತ ಹೇಳ್ತಾರೆ. ನಮ್ಮೂ ಎಲ್ಲ ಹೆಂಗಾಗ್ಯಾವ್ರಿ, ದಾಸೋಹದೊಳಗೆ ಎಲ್ಲದ್ರೊಳಗೂ ನಾವು ನಾನಾ ಮಾಡಿದೆ, ನಾ ಅನ್ನೋದು ಬರಬೇಕು ನೋಡ್ರಿ ನಮಗೆ. ನಾ ಅನ್ನೋದು ಇರಲಿಲ್ಲ ಅಂದ್ರೆ ಅದು ಪೂರ್ಣಗೊಳ್ಳೋದೇ ಇಲ್ಲ ನಮಗೀಗ. ಒಟ್ಟು ನಾ ಅನ್ನೋದು ಬಂತು ಅಂದ್ರೆ ಅದು ಅಹಮ್ಮಿಕೆಗೆ ಈಡಾಗಿ ಬಿಡ್ತದ ಅಂತ ಹೇಳ್ತಾರೆ. ನೋಡ್ರಿ, ಶಾಲೆ ಒಳಗೆ ಶಿಕ್ಷಕರು ಪಾಠ ಮಾಡಕತ್ತಿರ್ತಾರೆ, ಮಕ್ಕಳು ಗದ್ದಲ ಮಾಡ್ತಾವು, ಮಕ್ಕಳು ಕಿರಿಕಿರಿ ಮಾಡ್ತಾವು, ಮಕ್ಕಳ ಹಠವನ್ನ ಮಾಡ್ತಾವು, ಮಕ್ಕಳ ಸೊಕ್ಕ ತೋರಿಸ್ತಾವು, ಅಹಮಿಕೆ ತೋರಿಸ್ತಾವು. ಅವುಗಳನ್ನು ತಿದ್ದೋರು ಯಾರ್ರಿ? ಶಿಕ್ಷಕರಲ್ಲ. ಮತ್ತು ಒಂದು ವೇಳೆ ಶಿಕ್ಷಕರಿಗೆ ಅಹಂ ಬಂತಂದ್ರೆ ಅದನ್ನ ಯಾರ ಆಗುತ್ತೇನೆ? ನೋಡ್ರಿ, ಆನೆಯನ್ನ ಸಲಹುವಂತ, ಆನೆಯನ್ನ ಮಾರ್ಗದರ್ಶನ ಮಾಡುವಂತ ಒಬ್ಬ ಮಾವುತ ಅಂತ ಅದನ. ಆ ಕಟ್ಟಿಗೆ ಹಿಡ್ಕೊಂಡು ಕೈ ಒಳಗೆ ದೊಡ್ಡ ಆನೆಯನ್ನ ತನಗೆ ಹೆಂಗ ಬೇಕು ಹಂಗ ಆಟ ಆಡಿಸ್ತಾನ. ಒಂದು ವೇಳೆ ಆ ಮಾವುತನಿಗೆ ಒಂದಿಷ್ಟು ಅಹಮ್ಮಿಕೆ ಬಂದ್ಬಿಡ್ತಂದ್ರೆ ಆನೆ ಹೇಳಿಕೊಡ್ತದೇನ್ರಿ? ನೋಡ್ರಿ, ಎಷ್ಟು ಅದ್ಭುತ ಹೇಳ್ತಾರ. ಸಮುದ್ರವೇ ನೀರಡಿಕೆ ಎಂದರೆ ಅದಕ್ಕೆ ನೀರು ಕುಡಿಸುವವರಾರು, ಸೂರ್ಯನೇ ಸೆಕೆ ಎಂದರೆ ಅದಕ್ಕೆ ಕಂಬಳಿ ಹಾಕುವರಾರು, ಗಾಳಿ ಹೊದಕುವರಾರು, ಚಂದ್ರನೇ ನನಗೆ ಚಳಿ ಎಂದರೆ ಅದಕ್ಕೆ ಹಾಸಿಗೆ ಹಾಕೋರು ಯಾರು, ಕಂಬಳಿ ಹೊದಿಸೋರು ಯಾರು, ಹಿಮಾದ್ರಿಯೇ ನನಗೆ ನೆಗಡಿ ಎಂದರೆ ಅದಕ್ಕೆ ಮೂಗು ಒರೆಸುವವರಾರು, ಸ್ವತಂತ್ರ ಧೀರ ಸಿದ್ದೇಶ್ವರ ಮಹಾತ್ಮರಿಗೆ ಮನ್ನಣೆಯ ದಾಹ ಅಂಟಿಕೊಂಡರೆ ಅದನ್ನು ಬಿಡಿಸುವವರಾರು. ಎಷ್ಟು ಅದ್ಭುತ ಬರೀತಾರಲ್ರಿ ಸಿದ್ದೇಶ್ವರ ಪುರಾಣಿಕರು. ನೋಡ್ರಿ, ಸಮುದ್ರವೇ ನೀರಡಿಕೆ ಎಂದರೆ ಅದಕ್ಕೆ ನೀರು ಹಾಕುವವರಾರು, ಕುಡಿಸುವವರಾರು. ನಮಗೆಲ್ಲ ನೀರನ್ನು ಕೊಡುವಂತ ದೊಡ್ಡದಾಗಿರುವಂತ ಸಮುದ್ರ, ಎಷ್ಟೋ ಹಳ್ಳ ಕೊಳ್ಳಗಳು ಕೂಡಿ ನದಿಯಾಗಿ ನದಿಯ ನೀರುಗಳು ಹರಿದು ಹೋಗಿ ಸರೋವರವಾಗುವಂತ ಸಂದರ್ಭದೊಳಗ ದೊಡ್ಡದಾಗಿರುವಂತ ಸಮುದ್ರವ ಒಂದು ದಿನ ಬತ್ತಿ ನನಗೆ ನೀರಡಿಕೆ ಆಗಿದ್ದು ಕೊಡು ಅಂದ್ರೆ ಸಾಧ್ಯ ಐತೇನ್ರಿ? ಯಾರಿಂದರ ಒಂದು ಚರಗಿ ನೀರು ಹಾಕಿದ್ರೆ ಆಗತ್ತೇನು? ಇಲ್ಲ. ನೋಡ್ರಿ, ಸಮುದ್ರವೇ ನೀರಡಿಕೆ ಅಂದ್ರೆ ಅದಕ್ಕೆ ನೀರು ಕುಡ್ಸಾಕ ಯಾರಿಂದಲೂ ಸಾಧ್ಯ ಇಲ್ಲ. ಸೂರ್ಯನೇ ನನಗೆ ಸೆಕೆ ಎಂದರೆ ಅದಕ್ಕೆ ಗಾಳಿ ಹಾಕೋರು ಯಾರು ಅಂತ ನಮಗೆಲ್ಲ ಸೆಕೆಯನ್ನು ಕೊಡುವಂತ, ಬೆಳಕನ್ನು ಕೊಡುವಂತ ಸೂರ್ಯ ಒಂದು ದಿನ ನನಗೆ ಬಹಳ ಸೆಕೆ ಆಗಾಕತ್ತೈತಪ್ಪ, ಯಾವುದ್ರ ಒಂದು ಬಿಸುನ್ಕಿ ತಂದ ಒಂದಿಷ್ಟು ಗಾಳಿ ಹಾಕಂದ್ರೆ ಸಾಧ್ಯ ಐತೇನ್ರಿ? ಸೂರ್ಯನಿಂದ ಎಷ್ಟೋ ಕಿಲೋಮೀಟರ್ ದೂರ ಇದೀವಿ ನಾವು. ಸಾವಿರ ಕಿಲೋಮೀಟರ್ ದೂರ ಇದ್ದಾಗನ ಸೆಕೆ ತಡ್ಕೊಳ್ಳಾರ್ದ ಒಳಗೆ ಹೋಗಿ ಕೂಡ್ತೀವಿ, AC ಹಚ್ಕೊಳ್ತೀವಿ, ಫ್ಯಾನ್ ಹಚ್ಕೊಳ್ತೀವಿ. ಇನ್ನು ಸೂರ್ಯನ ಹತ್ರ ಹೋದ್ರೆ ನಾವು ಇರ್ತೀವೇನ್ರಿ? ಬೂದಿಯಾಗಿ ಹೋಕ್ಕೀವಿ. ಸೂರ್ಯ ಗಾಳಿ ಹಾಕಂದ್ರೆ ಸಾಧ್ಯನೇ ಇಲ್ಲ. ಚಂದ್ರ ನಮಗೆಲ್ಲ ಚಳಿಯನ್ನು ಕೊಡುವಂತ ಚಂದ್ರ ನೋಡ್ರಿ, ಎಷ್ಟು ಚಳಿ ಐತಿ ಈಗ. ಮ್ಯಾಲೊಂದು ಕೆಳಗೊಂದು ಹಚ್ಕೊಂಡು ಬಂದು ಇನ್ನೊಂದು ಸ್ವಲ್ಪ ಚಳಿ ಪ್ರಾರಂಭ ಆದ್ರೆ ಹಾಸಿಗೆ ಹಾಸ್ಕೋದು ಎಲ್ಲ ಇಲ್ಲೇ ತಂದು ಮಕ್ಕೊಂಡು ಬಿಡ್ತೀರಿ ನೀವು. ಅಟ್ಟು ಸೆಕೆ ಐತೇನ್ರಿ? ಚಳಿ ಐತು. ಆ ಚಳಿಯನ್ನ ಕೊಡುವಂತ ಚಂದ್ರ ನನಗ ಒಂದು ದಿನ ಚಳಿ ಆಗಾಗತ್ತೈತಪ್ಪ, ಯಾವುದ್ರ ಒಂದು ಹಾಸಿಗೆ ತಂದು ನನ್ನ ಮೇಲೆ ಹೊಚ್ಚು, ನನ್ನ ಚಳಿಯನ್ನ ನೀಗಿಸು ಅಂದ್ರೆ ಸಾಧ್ಯ ಐತೇನು? ಯಾರಿಂದ ಆಗತ್ತೇನ್ರಿ? ಸಾಧ್ಯನೇ ಇಲ್ಲ. ಮುಂದುವರೆದು ಹೇಳ್ತಾರೆ ನೋಡ್ರಿ, ಭೂಮಿಯೇ ನನಗೆ ಹಸಿವೆ ಎಂದರೆ ಅದಕ್ಕೆ ಅನ್ನ ನೀಡೋರು ಯಾರು? ನಮಗೆಲ್ಲ ನೋಡ್ರಿ, ಭೂಮಿ ಫಲವತ್ತಾಗಿರುವಂಥ ಬೆಳೆಯನ್ನ ಕೊಡ್ತದ, ಅನ್ನವನ್ನ ಕೊಡ್ತದ, ನಮ್ಮ ಹೊಟ್ಟೆಯನ್ನು ತುಂಬಿಸ್ತದ. ಒಂದು ದಿನ ಭೂಮಿನ ಬತ್ತಿ
ಭೂಮಿ ನನಗೆ ಹಸಿವಾಗತ್ತೈತಪ್ಪ, ಒಂದು ತುತ್ತು ಅನ್ನ ಕೊಡು ಅಂದ್ರೆ ಸಾಧ್ಯ ಐತೇನು? ಎಟ್ಟು ಉಣಿಸ್ಕೊಂತ ಹೋಗ್ತೀರಿ ಅವ? ಸಾಧ್ಯನೇ ಇಲ್ಲ. ಇಲ್ಲೇ ಐತೆ ನೋಡ್ರಿ, ಮುಂದುವರೆದು ಹೇಳ್ತಾರ, ಸ್ವತಂತ್ರ ಧೀರ ಸಿದ್ಧೇಶ್ವರ ಮಹಾತ್ಮರಿಗೆ ಮನ್ನಣೆಯ ದಾಹ ಅಂಟಿಕೊಂಡರೆ ಅದನ್ನು ಬಿಡಿಸುವರಾರು. ಈ ಜಗತ್ತಿನ, ಈ ಪ್ರಪಂಚದ, ಈ ನಾಡಿನ ಕತ್ತಲೆಯನ್ನು ಕಳೆಯುವಂಥವನೇ ಮಹಾತ್ಮ. ಮಹಾತ್ಮ ಊದಿನ ಕಡ್ಡಿಯ ಹಾಗೆ ತನ್ನ ಮೈಯನ್ನು ಸುಟ್ಟುಕೊಂಡು ಸಮಾಜಕ್ಕೆ ಒಂದಿಷ್ಟು ಬೆಳಕನ್ನು ಕೊಡಬೇಕು. ಸಮಾಜದ ಕತ್ತಲೆಯನ್ನ, ಅಹಮ್ಮನ್ನ ಕಳೆಯುವಂತ ಮಹಾತ್ಮ ಒಂದು ದಿನ ಅವನಿಗೆ ಅಹಮಿಕೆ ಬಂದುಬಿಡ್ತಂದ್ರೆ ಅವನು ಬಿಡಿಸಕ್ಕೆ ಸಾಧ್ಯ ಐತೇನಂತ ಕೇಳ್ತಾರೆ. ಮನ್ನಣೆಯ ದಾಹ ಅಂಟಿಕೊಂಡರೆ ಬಿಡಿಸುವರಾರು. ನೋಡ್ರಿ ಎಷ್ಟು ಅದ್ಭುತ ಹೇಳ್ತಾರ. ನಾವೆಲ್ಲ ಹೆಂಗಾಗಿವೆ ಅಂದ್ರೆ ಒಂದಿಷ್ಟು ಅಹಮಿಕೆ ಬಂತಂದ್ರೆ ಎಲ್ಲವನ್ನು ಮರೆತು ಬಿಟ್ಟು ಬಿಡ್ತೀವಿ. ಇದ್ದಾಗ ಏನೂ ಇಲ್ಲಾರ್ದಾಗ ಯಪ್ಪಾ ಪರಮಾತ್ಮ ಎಲ್ಲ ನಿಂದ ಅಂತೀವಿ ನಾವು. ಒಂದು ಸಣ್ಣ ಗುಡಿಸಲೊಳಗೆ ಬದುಕುವಂಥ ಸಂದರ್ಭದೊಳಗೆ ನಮ್ಮ ಕಡೆ ಏನೂ ಇರಂಗಿಲ್ಲ. ಏನೂ ಇಲ್ಲದೇ ಇರುವಂಥ ಸಂದರ್ಭದೊಳಗೆ ನೋಡಬೇಕು, ಭಗವಂತನ ಕಡೆ ಎಷ್ಟು ಬೇಡಿಕೊಳ್ಳಾಗತ್ತಿರ್ತೀರಿ ನೀವು. ಯಪ್ಪ ಎಲ್ಲ ನಿಂದ, ಯಪ್ಪ ಎಲ್ಲ ನಿಂದ. ನನ್ನ ಕಡೆ ಏನೆಲ್ಲ ಸಿರಿ ಸಂಪತ್ತು ಬಂತಂದ್ರೆ ನಿನಗೆ ಏನೆಲ್ಲ ಕೊಡ್ತೀನಿ ಅಂತ ಅನ್ನಾಗತ್ತಿರ್ತೀರಿ. ಒಂದು ದಿನ ಬಂತು ಅಂದ್ರೆ ಇನ್ನೂ ಸ್ವಲ್ಪ ಜನ ಭಾಳ ಮಜಾ ಇರ್ತಾರ್ರಿ. ನೋಡ್ಬೇಕು, ದೇವ್ರ ಕಡೆ ಹೋಗಿ ನಾಳೆ 1 ಕೋಟಿ ರೂಪಾಯಿ ಹೊಡಿಲಿ, ನನಗೆ ಬಂಪರ್ ಹೊಡಿಲಿ, 1 ಕೋಟಿ ರೂಪಾಯಿ ನನಗೇನ್ರ ಬಂತಂದ್ರೆ ಭಗವಂತ ಅದ್ರೊಳಗೆ ಒಂದು 50 ಲಕ್ಷ ನಿನಗೆ ತಂದು ಕೊಡ್ತೀನಿ ನೋಡು ಅಂತಾರೆ. ನಾಳೆ ಬಂತಂದ್ರೆ ತಂದು ಕೊಡ್ತಾರೇನ್ರಿ ಅವರು? ಇಲ್ಲವೇ ಇಲ್ಲ.